ಹಲೋ ಫ್ರೆಂಡ್ಸ್, ನಾವು ರೀಸೆಂಟಾಗಿ ದುಬೈ ಟ್ರಿಪ್ಗೆ ಹೋಗಿದ್ವಿ. ಅಲ್ಲಿ ನಾವು ತುಂಬಾ ಇಷ್ಟಪಟ್ಟು ನೋಡಿದಂಥ ಪ್ಲೇಸ್ ಅಂದರೆ ಅದೇ ಮಿರಾಕಲ್ ಗಾರ್ಡನ್. ಬನ್ನಿ, ನಿಮಗೂ ಕೂಡ ಇವಾಗ ಮಿರಾಕಲ್ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ. ಇದೊಂದು ಪ್ರಪಂಚದ ತುಂಬಾ ಸುಂದರವಾದ ಹೂವಿನ ತೋಟ. ದುಬೈಲಿ ಬುರ್ಜ್ ಖಲೀಫಾ ಗ್ಲೋಬಲ್ ವಿಲೇಜ್ ಎಷ್ಟು ಫೇಮಸ್ ಇದೆಯೋ, ಮಿರಾಕಲ್ ಗಾರ್ಡನ್ ಕೂಡ ಅಷ್ಟೇ ಫೇಮಸ್ ಆಗಿದೆ. ಇದು 2013 ವ್ಯಾಲೆಂಟೈನ್ಸ್ ಡೇ ದಿನ ಓಪನ್ ಆಗಿತ್ತು. ಪೂರ್ತಿಯಾಗಿ 72,000 ಸ್ಕ್ವೇರ್ ಮೀಟರ್ನಷ್ಟು ಇದು ದೊಡ್ಡದಾಗಿದೆ. ನಾವು ಹೋದಾಗ ಸಾಯಂಕಾಲ ಸುಮಾರು 4 ಗಂಟೆ ಸಮಯ. ಒಂದೊಂದು ಕಡೆ ತುಂಬ ಬಿಸಿಲು ಬೀಳ್ತಾ ಇತ್ತು, ಒಂದೊಂದು ಕಡೆ ನೆರಳು ಬರ್ತಾ ಇತ್ತು. ಇದು ಪ್ರಪಂಚದ ಅತಿ ದೊಡ್ಡ ನ್ಯಾಚುರಲ್ ಫ್ಲವರ್ ಗಾರ್ಡನ್ ಆಗಿದೆ. ಇಲ್ಲಿ 50 ಮಿಲಿಯನ್ನಷ್ಟು ಸುಂದರವಾದ ಡಿಫ್ರೆಂಟ್ ಹೂಗಳಿದೆ. 1 ಕೋಟಿಗಿಂತ ಹೆಚ್ಚು ಗಿಡಬಳ್ಳಿಗಳಿದೆ. ಈ ದುಬೈ ಅನ್ನೋ ಮರುಭೂಮಿಯಲ್ಲಿ ಇಷ್ಟೊಂದು ಸುಂದರವಾಗಿರೋ ಹೂಗಳನ್ನ ನೋಡೋದೇ ಒಂದು ಆನಂದ ಮತ್ತು ಆಶ್ಚರ್ಯ ಕೂಡ ಅನಿಸುತ್ತೆ. ಪ್ರತಿ ವರ್ಷ ಇಲ್ಲಿ ಹೂಗಳಿಂದ ಮಾಡಿರೋವಂಥ ಪ್ಯಾಟ್ರನ್ಸ್ ಅಂದರೆ ಆನೆ, ನವಿಲು, ಹಾರ್ಟ್ ಶೇಪ್ನಲ್ಲಿ ಮಾಡಿರೋವಂಥ ಪ್ಯಾಟ್ರನ್ಸ್ ಆಗಿರ್ಬೋದು, ಕಾರ್ಟೂನ್ ಪ್ಯಾಟ್ರನ್ಸ್ ಅಂದರೆ ಮಿಕ್ಕಿ ಮೌಸ್, ಬಾರ್ಬಿ, ಈ ಪ್ಯಾಟ್ರನ್ಸ್ನೆಲ್ಲ ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇರ್ತಾರೆ. ಒಂದೇ ಥರ ಇರೋದಿಲ್ಲ, ಡಿಫ್ರೆಂಟ್ ಆಗಿರುತ್ತೆ. ನೀವು ಮಿರಾಕಲ್ ಗಾರ್ಡನ್ ಒಳಗಡೆ ಬಂದ ತಕ್ಷಣ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಲೈನಾಗಿ ಒಂದೊಂದು ಸ್ಟಾಲ್ಸ್ಗಳಿದೆ ಶಾಪಿಂಗ್ ಮಾಡೋದಕ್ಕೆ. ಇಲ್ಲಿ ದುಬೈನ ಫೇಮಸ್ ಅರೇಬಿಕ್ ಡ್ರೆಸ್ಗಳನ್ನ ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಹಾಗೆ ಸಾಯಂಕಾಲ ಆದಾಗ ನೀವು ಕಾಫಿ ಕೂಡ ಕುಡಿಬೋದು. ಕೆಫೆಗಳಿದೆ, ಜ್ಯೂಸ್ ಸ್ಟಾಲ್ಗಳಿದೆ, ನೀವು ಎಂಜಾಯ್ ಮಾಡ್ಬೋದು. ಹಾಗೆಯೇ ಮುಂದೆ ಹೋಗ್ತಾ ಇನ್ನೂ ತುಂಬ ದೊಡ್ಡದಾಗಿದೆ. ಬನ್ನಿ ನೋಡ್ತಾ ಹೋಗೋಣ. ಇಷ್ಟೊಂದು ದೊಡ್ಡದಾಗಿರೋಂಥ ಈ ಮಿರಾಕಲ್ ಗಾರ್ಡನ್ ಇರೋ ಹೂಗಳನ್ನ ಬೆಳೆಸೋದಕ್ಕೆ ನೀರು ಹೇಗೆ ಹಾಕ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದುಬೈ ಸಿಟಿಲಿ ಕಲೆಕ್ಟ್ ಆಗೋ ವೇಸ್ಟ್ ವಾಟರ್ನೆಲ್ಲ ರೀಫಿಲ್ಟರ್ ಮಾಡಿ ಅದನ್ನು ಹೈ ಕ್ವಾಲಿಟಿ ನೀರನ್ನಾಗಿ ಮಾಡಿ ಈ ಮಿರಾಕಲ್ ಗಾರ್ಡನ್ಗೆ ಡ್ರಿಪ್ ಇರಿಗೇಷನ್ ಮೆಥಡ್ನಲ್ಲಿ ನೀರನ್ನು ಹಾಕ್ತಾರೆ. ನೋಡಿ, ಎಷ್ಟೊಂದು ಬಣ್ಣದ ಹೂಗಳಿದೆ. ಅದರಲ್ಲಿ ಆ ಹೂಗಳನ್ನ ಬೆಳೆಸಿರೋದನ್ನ ಡಿಫ್ರೆಂಟ್ ಪ್ಯಾಟ್ರನ್ ಆಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಎಷ್ಟು ಕಷ್ಟ ಅಲ್ವಾ? ನೋಡೋದಕ್ಕೇನೋ ನಮಗೆ ಖುಷಿ ಆಗ್ತಿದೆ ಅವ್ರು ಮೇಂಟೈನ್ ಮಾಡಿರೋ ರೀತಿ ಹೇಳಿ. ಇದು ಕೇವಲ ವರ್ಷದಲ್ಲಿ 6 ತಿಂಗಳು ಮಾತ್ರ ಓಪನ್ ಇರುತ್ತೆ, ಅಕ್ಟೋಬರಿಂದ ಮಾರ್ಚ್ವರೆಗೂ. ಸಮ್ಮರ್ನಲ್ಲಿ ಕ್ಲೋಸ್ ಆಗಿರುತ್ತೆ. 2013 ವ್ಯಾಲೆಂಟೈನ್ಸ್ ಡೇ ದಿನ ಇದು ಓಪನ್ ಆಗಿತ್ತು. ಆವಾಗಲೇ ಇದು 92 ಕೋಟಿಯಷ್ಟು ಇದನ್ನ ರೆಡಿ ಮಾಡೋದಕ್ಕೆ ಖರ್ಚು ಮಾಡಿದಾರಂತೆ. ಇದಿಷ್ಟೇ ಅಲ್ಲ, ಮಿರಾಕಲ್ ಗಾರ್ಡನ್ಗೆ 3 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಗಿನ್ನಿಸ್ ರೆಕಾರ್ಡ್ ಯಾವ್ಯಾವ್ದಕ್ಕೆ ಸಿಕ್ಕಿದೆ ಅಂತಂದರೆ, ಅಲ್ಲಿ ಒಂದು ಉದ್ದವಾಗಿರೋ ಅಂದರೆ ಲಾಂಗೆಸ್ಟ್ ಫ್ಲವರ್ ವಾಲ್ ಇದೆ. ಅದು ಪೂರ್ತಿಯಾಗಿ 1 ಕಿಲೋಮೀಟರ್ನಷ್ಟು ಉದ್ದ ಇದೆ. ಅದಕ್ಕೊಂದು ಅವಾರ್ಡ್ ಸಿಕ್ಕಿದೆ. ಅದಲ್ದಲ್ಲೇ ಇಲ್ಲಿ ಒಂದು ಏರೋಪ್ಲೇನ್ ಆಕಾರದಲ್ಲಿ ಒಂದು ಫ್ಲವರ್ ಪ್ಯಾಟ್ರನ್ನ ಮಾಡಿದ್ದಾರೆ. ಅದಕ್ಕೆ ಏರ್ಬಸ್ A380 ಅಂತ ಕೂಡ ಕರೀತಾರೆ. ಅದಕ್ಕೆ ಒಂದು ಗಿನ್ನಿಸ್ ರೆಕಾರ್ಡ್ ಸಿಕ್ಕಿದೆ. ಇನ್ನೊಂದು ಮಿಕ್ಕಿ ಮೌಸ್ದು ಒಂದು ದೊಡ್ಡ ಪ್ಯಾಟ್ರನ್ ಮಾಡಿದ್ರಂತೆ, ಅದಕ್ಕೊಂದು ಅವಾರ್ಡ್ ಸಿಕ್ಕಿದೆ. ಈಗ ಆ ಏರೋಪ್ಲೇನ್ ಆಕಾರದ ಪ್ಯಾಟ್ರನ್ನ ನಾನು ನಿಮಗೆ ಸ್ವಲ್ಪ ಹತ್ತಿರದಿಂದ ಮೇಲೆ ಮಂಟಪದಲ್ಲಿ ಹೋಗಿ ತೋರಿಸ್ತೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಜನ ಅಂತೂ ಎಲ್ಲ ಕಡೆ ಫೋಟೋ ತಗೊಳ್ತಾನೆ ಇದ್ದಾರೆ. ನಾವು ಕೂಡ ಎಲ್ಲ ಕಡೆ ಫೋಟೋ ತಗೊಂಡ್ವಿ. ನೋಡಿ, ನನ್ನ ಮಗ ಕೂಡ ನಿಂತ್ಕೊಂಡು ಆ ಏರೋಪ್ಲೇನ್ ಹತ್ರ ಫೋಟೋ ತೆಗೆಸ್ಕೊಂಡ. ನೋಡೋದಕ್ಕಂತೂ ಸೂಪರ್ ಆಗಿದೆ. ಅದನ್ನ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ದೊಡ್ಡದಾಗಿದೆ. ನಿಮಗೆ ವಿಡಿಯೋದಲ್ಲಿ ನೋಡೋದಕ್ಕೆ ಸಣ್ಣದಾಗಿ ಅನ್ನಿಸ್ತಾ ಇರ್ಬೋದು, ಬಟ್ ಅಲ್ಲಿ ಡೈರೆಕ್ಟಾಗಿ ನೋಡಿದಾಗ ಅದು ತುಂಬಾ ದೊಡ್ಡದಾಗಿದೆ. ಕೇವಲ ಅದು ಒಂದು ಪ್ಯಾಟ್ರನ್ ಅಷ್ಟೇ ಅಲ್ಲ, ಎಲ್ಲ ಪ್ಯಾಟ್ರನ್ಸ್ ಕೂಡ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಈ ಮಿರಾಕಲ್ ಗಾರ್ಡನ್ನ ಪೂರ್ತಿಯಾಗಿ ನೋಡೋದಕ್ಕೆ ನಿಮಗೆ 2 ರಿಂದ 3 ಗಂಟೆಗಳ ಕಾಲ ಸಮಯ ಬೇಕು. ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಬಂದಾಗ ಹೂಗಳನ್ನೆಲ್ಲ ನೋಡ್ಕೊಂತ ತುಂಬಾ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆಯೇ ಇಲ್ಲಿಗೆ ಬರೋದಕ್ಕೆ ಎಂಟ್ರಿ ಫೀಸ್ ಎಷ್ಟು ಅಂತ ಯೋಚನೆ ಮಾಡ್ತಿದ್ದೀರಾ? 55 ದಿರಾಮ್ಸ್ ಆಗುತ್ತೆ. ಅಂದರೆ ಇಂಡಿಯನ್ ರುಪೀಸಲ್ಲಿ 1300 ರೂಪಾಯಿ ಅಂತಲೇ ಹೇಳ್ಬೋದು. ನೀವು ಕೂಡ ದುಬೈಗೆ ಬಂದಾಗ ಖಂಡಿತವಾಗ್ಲೂ ಒಂದ್ಸಲ ಮಿರಾಕಲ್ ಗಾರ್ಡನ್ಗೆ ವಿಸಿಟ್ ಮಾಡಿ ಹೋಗಿ. ಯಾಕೆಂದರೆ ತುಂಬ ಒಳ್ಳೆ ಪ್ಲೇಸ್, ನೋಡೋದಕ್ಕಂತೂ ಸೂಪರ್ ಆಗಿದೆ. ನನ್ನಂತೂ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ದುಬೈಯಲ್ಲಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ನ ತೋರಿಸ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.